ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಗುರು. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ದೊಡ್ಡ ಸಂಕಷ್ಟ ಅಂತ ಹೇಳಬೇಕು. ಕಾನ್ಸ್ಟೇಬಲಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳಬೇಕು. ಇವತ್ತಿನ ಕಾನ್ಸ್ಟೇಬಲಲ್ಲಿ ಬೆಂಗಳೂರು ಬುಲ್ಸ್ ಎಷ್ಟನೇ ಸ್ಥಾನದಲ್ಲಪ್ಪ ಹೇಳೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಪ್ಲೇ ಆಫ್ಗೆ ಹೋಗಬೇಕು ಅಂತಂದರೆ ಬೆಂಗಳೂರು ಬುಲ್ಸ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಬೇಕು. ಎಲ್ಲ ತಂಡಗಳು ಕೂಡ ಬೆಂಗಳೂರು ಬುಲ್ಸ್ ಅಕ್ಕಪಕ್ಕಲಿದೆ ಅಂತ ಹೇಳಬೇಕು. ಅಂದರೆ ಬಾಟಮಲ್ಲಿ ತಂಡಗಳ ಮೇಕೆ ಬಂದಿವೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ಗೆ ಇಲ್ಲಿಂದ ಕಷ್ಟ ಆಗುತ್ತೆ. ಪ್ಲೇ ಆಫ್ ಹೋಗಬೇಕು ಅಂತಾರೆ ಎಲ್ಲ ಮ್ಯಾಚು ಕೂಡ ಗೆಲ್ಲಲೇಬೇಕು ಕಾನ್ಸ್ಟೇಬಲ್ ಅಂತ ಹೇಳ್ತೀನಿ. ಅದು ಕೂಡ ಒಳ್ಳೆ ರನ್ ರೇಟ್ ಇಟ್ಕೊಂಡು ಮತ್ತು ಎಲ್ಲ ಮ್ಯಾಚು ಕೂಡ 7 ಪಾಯಿಂಟ್ ಅಲ್ಲಿ 6 ಪಾಯಿಂಟ್ ಎಲ್ಲ ಮ್ಯಾಚು ಕೂಡ 6 ಪಾಯಿಂಟ್ ತಾಳಲೇಬೇಕು ಬೆಂಗಳೂರು ಬುಲ್ಸ್ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವಂತ ಕಳ್ಸ ಕಮೆಂಟ್ ಮಾಡಿ ಗುರು. ಈಗ ಬೆಂಗಳೂರು ಬುಲ್ಸ್ ಎಷ್ಟನೇ ಸ್ಥಾನದಿದ್ದಾರಪ್ಪ ಅಂತಂದರೆ ಗುರು, ಈಗ 9ನೇ ಸ್ಥಾನದಿದ್ದಾರೆ ಅಂತ ಹೇಳಬೇಕು. ನೋಡ್ತಾ ಇರ್ಬೋದು ತಮಿಳ್ ತಲವಾಸರು 11ನೇ ಸ್ಥಾನದಲ್ಲಿ. ತಮಿಳ್ ತಲವಾಸರು ಮೇಕೆ ಬದಲು ನೆನ್ನೆ ಪಟ್ನಾ ವಿರುದ್ಧ ಗೆದ್ದಂತಾರೆ ಅಂತ ಹೇಳ್ತೀನಿ. ಈಗ ತಮಿಳರಿಗೂ ಕೂಡ ಚಾನ್ಸ್ ಇದೆ ಅಂತ ಹೇಳಬೇಕು. ಅವರು ಕೂಡ ನೆನ್ನೆ ಚೆನ್ನಾಗಿ ಆಟ ಆಡಿರುತ್ತೆ ಪಟ್ನಾ ಪ್ಲೇಸ್ ಅಂತ ಹೇಳಬೇಕು. ಜೈಪುರ್ ತಂಡ ನೆನ್ನೆ ಮೇಕ್ ಹೋಗ್ತು ಅಂತ ಹೇಳಬೇಕು. ಪುಣೇರಿ ಪಂಜಾಬ್ ತಂಡ ನನಗೆ ಕೆಳಗೆ ಬಂತು ಅಂತ ಹೇಳಬೇಕು. ದೊಡ್ಡ ಬದಲಾವಣೆ ಆದ ಅಂತ ಹೇಳಬೇಕು. ಅದು ಯಾವ ಸ್ಥಾನ ಬಹುದಾದ್ರೂ ಕೂಡ ತೆಲುಗು ಸ್ಥಾನ ಕೂಡ ಬದಲಾಗ್ತದೆ ಅಂತ ಹೇಳಬೇಕು. ಅದು ಅಲ್ಲೇ 12ನೇ ಸ್ಥಾನದಲ್ಲಿ ಸ್ಟೊಕಾನ್ ಆಗಿದೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸರು 7ನೇ ಸ್ಥಾನದಲ್ಲಿ ಇದ್ದವರು ಮ್ಯಾಚ್ ಆಡೋಕ್ಕಿಂತ ಮುಂಚೆ ಅನಂತರ 8ಕ್ಕೆ ಬಂದರು, 9ಕ್ಕೆ ಇಳಿದಾರೆ ಅಂತ ಹೇಳಬೇಕು. ಈಗ ತಮಿಳ್ ತಲವಾಸರು ಇನ್ನೊಂದು ಮ್ಯಾಚ್ ಗೆಲ್ತು ಅಂತಾರೆ. ಬೆಂಗಳೂರು ಬುಲ್ಸರು 10ನೇ ಬರ್ತಾರೆ ಅಂತ ಹೇಳಬೇಕು ಗುರು. ಗೆಲ್ತು ಅಂತಾರೆ ಬೆಂಗಳೂರು ಬುಲ್ಸರು. ನೆಕ್ಸ್ಟ್ ಮ್ಯಾಚು ತೆಲುಗು ಟೈಟನ್ಸ್ ಅಂತ ಹೇಳಬೇಕು. ಇದೊಂಥರ ಗೆಲ್ತು ಅಂತಾರೆ ಬೆಂಗಳೂರು ಬುಲ್ಸರು. ಮತ್ತೆ ಮೇಕ್ ಹೋಗ್ತಾರೆ ಗುರು. ಸೋಲ್ತು ಅಂತಾರೆ. ಇನ್ನು ಮುಂದೆ ಬೆಂಗಳೂರು ಬುಲ್ಸ್ಗೆ ಟಾಟಾ ಬೈ ಬೈ ಸಿ ಯು ಸೋನ್ ಅಂತ ಅನ್ಕೊಂಡು ನಾವು ಹೇಳೋದು ಅಷ್ಟೇ ಆಗುತ್ತೆ ಇನ್ನು ಮುಂದೆ ಅಂತ ಹೇಳ್ತೀನಿ ಗುರು. ಆದರೆ ಬೆಂಗಳೂರು ಬುಲ್ಸ್ ಗೆಲ್ಲಲೇಬೇಕು. ಇಲ್ಲಿಂದ ಎಲ್ಲ ಮ್ಯಾಚ್ಗಳು ಕೂಡ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ತೀನಿ ಗುರು. ಗೆಲ್ತು ಅಂತಾರೆ ಟಾಪ್ 6 ಇರಲೇಬೇಕು ಗುರು. ಬೆಂಗಳೂರು ಬುಲ್ಸ್ ಪ್ಲೇ ಆಫ್ಗೆ ಹೋಗಬೇಕು ಅಂತಾರೆ. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಬೇಕು. ಇದನ್ನು ಕೋಚರು ಕೂಡ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಕೋತೀನಿ. ಆದರೆ ಪ್ಲೇಯರ್ಸ್ ಕೂಡ ಅರ್ಥ ಮಾಡ್ಕೊಂಡು ಯಾವ ರೀತಿ ಆಟ ಆಡ್ತಾರೆ ಅಂತ ನಾವು ಕಾದು ನೋಡಬೇಕು. ಓಸೆಗಿಂತ ಚೆನ್ನಾಗಿದೆ ಟೀಮ್, ಡಿಫೆಂಡಿಂಗ್ ಅಂತ ಹೇಳಬೇಕು. ರೈಡಿಂಗ್ ನಮಗೆ ಎಡವಟ್ಟು ಹೊಡಿತಾ ಇರೋದು ಅಂತ ಹೇಳ್ತೀನಿ ಗುರು. ಭಾರತ್ ಕೂಡ ಮೊದಲಂಗೆ ಫಾರ್ಮ್ ಅಲ್ಲಿದೆ ಅಂತ ಹೇಳ್ತೀನಿ. ನೀವು ಕಳ್ಸ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ನಮಸ್ಕಾರ.